ಇನ್ನು ಮೇಯರ್ ಸ್ಥಾನಕ್ಕೆ ಒಂದು ಚುನಾವಣೆಯನ್ನ ನಡೆಸಲಾಗಿತ್ತು. ಆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷ ಮೂವರು ಕೂಡ ಸ್ಪರ್ಧೆ ಮಾಡಿದ್ರು. ಇಂಡಿಯಾ ಒಕ್ಕೂಟದಲ್ಲಿ ಭಾಗಿಯಾಗಿರುವಂತಹ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಒಂದು ಸೀಟ್ಗಳನ್ನ ಅಂದ್ರೆ ಯಾವ ಸ್ಥಾನಗಳಿಗೆ ಸ್ಪರ್ಧೆ ಮಾಡಬೇಕು ಅಂತ ಹಂಚಿಕೊಂಡಿದ್ರು. ಆಮ್ ಆದ್ಮಿ ಪಕ್ಷದವರು ಮೇಯರ್ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರೆ, ಇತ್ತ ಕಡೆ ಕಾಂಗ್ರೆಸ್ ಪಕ್ಷ ಉಪಮೇಯರ್ ಮತ್ತು ಹಿರಿಯ ಉಪಮೇಯರ್ ಸ್ಥಾನಗಳಿಗೆ ಸ್ಪರ್ಧೆಯನ್ನ ಮಾಡಿ ಟಿಕೆಟ್ ಗಳನ್ನ ಹಂಚಿಕೊಂಡಿದ್ರು. ಆದ್ರೆ ಇದೀಗ ಬಿಜೆಪಿ ಎದುರಿಗೆ ಅವರು ಸೋಲನ್ನ ಅನುಭವಿಸಬೇಕಾಗಿದೆ. ಈ ಸೋಲಿನ ನಂತರ ಅಭ್ಯರ್ಥಿ ಕುಲ್ದೀಪ್ ಅನ್ನೋಂಥವ್ರು ಗಳಗಳನ್ನೇ ಕಣ್ಣೀರು ಹಾಕ್ಬಿಟ್ಟಿದ್ದಾರೆ. ಅವ್ರು ಕಣ್ಣೀರು ಹಾಕಿದ ತಕ್ಷಣ ಅವ್ರ ಕುಟುಂಬಸ್ಥರು, ಅವ್ರ ಸ್ನೇಹಿತರು, ಅಲ್ಲಿ ನೆರೆದಂತ ಕೆಲವೊಂದಿಷ್ಟು ಜನ ಅವರನ್ನ ಸಾಂತ್ವನ ಹೇಳ್ತಾ ಇದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಆ ಜಾಗ ಯಾವುದು? ಈ ಎಲೆಕ್ಷನ್ ನಡೆದಿದ್ದಾದ್ರೂ ಎಲ್ಲಿ? ಈ ಸಣ್ಣ ಚುನಾವಣೆ, ಮೇಯರ್ ಸ್ಥಾನಕ್ಕಾಗಿ ನಡೆದಂತಹ ಚುನಾವಣೆ ನಡೆದಿದ್ದೆಲ್ಲಿ? ಯಾವ ರೀತಿ ಬೆಳವಣಿಗೆಗಳು ಅಲ್ಲ ಆದ್ವು? ವಿಡಿಯೋದಲ್ಲಿ ಏನಿದೆ ನೋಡೋಣ ಬನ್ನಿ. ಮೇಯರ್ ಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿ ವಿರುದ್ಧ ಆಪ್ ಅಭ್ಯರ್ಥಿ ಕುಲ್ದೀಪ್ ಕುಮಾರ್ ಸೋಲನ್ನ ಕಂಡಿದ್ದಾರೆ. ಈ ಸೋಲನ್ನ ಅರಗಿಸಿಕೊಳ್ಳಲು ಸಾಧ್ಯವಾಗದೆ ಕುಲ್ದೀಪ್ ಕಣ್ಣೀರು ಹಾಕಿದ್ದಾರೆ. ಮೇಯರ್ ಚುನಾವಣೆಯಲ್ಲಿ ಕುಲ್ದೀಪ್ ಅವರು ಬಿಜೆಪಿಯ ಮನೋಜ್ ಸೋನ್ಕರ್ ಅವರ ವಿರುದ್ಧ ಸೋಲು ಕಂಡಿದ್ದಾರೆ. ಸದ್ಯ ಕುಲ್ದೀಪ್ ಅವರು ಕಣ್ಣೀರು ಹಾಕಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಇನ್ನು ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಚುನಾವಣೆಯಲ್ಲಿ ಸೋತ ಬೆನ್ನಲ್ಲೇ ಕುಲ್ದೀಪ್ ಅವರು ಗಳಗಳನ್ನೇ ಅತ್ತಿದ್ದಾರೆ. ಈ ವೇಳೆ ಕುಟುಂಬಸ್ಥರು ಬಂದು ಅವರನ್ನ ಸಮಾಧಾನ ಪಡಿಸಿದ್ದಾರೆ. ಜೊತೆಗೆ ಹಲವಾರು ಜನ ಅವರಿಗೆ ಸಮಾಧಾನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ಚುನಾವಣೆಯಲ್ಲಿ ಎಎಪಿ ಮತ್ತು ಕಾಂಗ್ರೆಸ್ ಕೇವಲ 12 ಮತಗಳನ್ನ ಪಡೆದುಕೊಂಡ್ರೆ ಬಿಜೆಪಿ 16 ಮತಗಳನ್ನ ಯಶಸ್ವಿಯಾಗಿ ಪಡೆದುಕೊಂಡಿದೆ. ಈ ಮೂಲಕ ಮೊದಲ ಪರೀಕ್ಷೆಯಲ್ಲಿಯೇ ವಿಫಲವಾದ ಕಾರಣ ಬಿಜೆಪಿ ಪಕ್ಷವು ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಪ್ ಮತ್ತು ಕಾಂಗ್ರೆಸ್ಗೆ ಗಂಭೀರ ಹೊಡೆತವನ್ನ ನೀಡಿದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟಿನ ನಿರ್ದೇಶನದ ಮೇರೆಗೆ ಈ ಚುನಾವಣೆ ನಡೆದಿದೆ. ಕಳೆದ 8 ವರ್ಷಗಳಿಂದ ಮೇಯರ್ ಹುದ್ದೆಯನ್ನ ಹೊಂದಿರುವ ಬಿಜೆಪಿ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸಲು ಪ್ರತಿಪಕ್ಷ ಇಂಡಿಯಾ ಬ್ಲಾಕ್ ಸದಸ್ಯರಾದ ಕಾಂಗ್ರೆಸ್ ಮತ್ತು ಆಪ್ ಕೈಜೋಡಿಸುವುದರೊಂದಿಗೆ ಮಹತ್ವ ಪಡೆದುಕೊಂಡಿದೆ. ಮೈತ್ರಿಯ ಭಾಗವಾಗಿ ಆಪ್ ಮೇಯರ್ ಸ್ಥಾನಕ್ಕೆ ಸ್ಪರ್ಧಿಸಿದ್ರೆ ಕಾಂಗ್ರೆಸ್ ಹಿರಿಯ ಉಪಮೇಯರ್ ಮತ್ತು ಉಪಮೇಯರ್ ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು.